ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಿಮಗೆ ನನ್ನ ಬರ್ಡೇ ವ್ಲಾಗಲ್ಲಿ ಹೇಳಿದ್ದೆ ದಟ್ ಅತೀಶಿಗೆಲ್ಲ ಐ ಆಮ್ ಟ್ರಾವೆಲಿಂಗ್ ಅಂತ. ಅದಕ್ಕೆ ಟುಡೇ ಇಸ್ ದ ಡೇ ದಟ್ ಐ ಆಮ್ ಟ್ರಾವೆಲಿಂಗ್. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಮೇನ್ಲಿ ನಾನು ಹೋಗ್ತಿರೋದು ನಮ್ಮ ಅಜ್ಜ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ಲಾಸ್ಟ್ ಟೈಮ್ ಸಹ ಹೋಗಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಸಿಚುವೇಶನ್ ವಾಸ್ ನಾಟ್ ದ ಸೇಮ್. ಇವತ್ತು ನಾನು ವ್ಲಾಗ್ ಮಾಡಿದ್ದೆ, ಮಂಗ್ಳೂರ್ದು ಮಾಡಿದ್ದೆ, ಬಟ್ ಅಜ್ಜ ಅಜ್ಜಿ ಮನೆಯದೆಲ್ಲ ಏನು ಮಾಡಿರಲಿಲ್ಲ ಅಲ್ಲಿದ್ದೇನು, ಬಿಕಾಸ್ ಸಿಚುವೇಶನ್ ವಾಸ್ ನಾಟ್ ರೈಟ್. ಸೊ ಈ ಸತಿ ಸಹ ಹೋಗ್ತಾ ಇದ್ದೀನಿ. ಸೊ ಈ ಸತಿ ಡೆಫಿನೆಟ್ಲಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಹೋಗ್ತಾ ಇರೋದು ಶಿವಮೊಗ್ಗಕ್ಕೆ. ಶಿವಮೊಗ್ಗದಲ್ಲಿ ಎಲ್ಲಿ ಅಂತ ಗೊತ್ತಾಗ್ಬೇಕಂದ್ರೆ ಯು ಹ್ಯಾವ್ ಟು ವಾಚ್ ಮೈ ವ್ಲಾಗ್ ಕಂಪ್ಲೀಟ್ಲಿ. ಸೊ ಬನ್ನಿ ಹೋಗುವ. ಇವತ್ತು ನಾನು 4:15 ಎದ್ದಿದ್ದೀನಿ ಗೈಸ್. 5:15 ಹೊರಡೋಣ ಅಂತ ಅಮ್ಮ ಅಂದರು. ಸೊ ಅದಕ್ಕೆ 4:15 ಎದ್ದೆ, ಎಲ್ಲ ರೆಡಿ ಎಲ್ಲ ಆದೆ. ನಾನು ಮಲಗಿದ್ದೆ 11:15, 11:45 ಆಗಿದೆ. 4:15 ಎದ್ದಿದ್ದೀನಿ. ಬಟ್ ಏನೋ ಜೋಶ್ ಇದೆ ಕೈಂಡ್ ಆಫ್. ಆ್ಯಂಡ್ ಮುಖಕ್ಕೆ ಬರೀ ಸನ್ಸ್ಕ್ರೀನ್ ಹಾಕೊಂಡಿದ್ದೀನಿ ಬಿಕಾಸ್ ಅಲ್ಲಿ ಸೆಕೆ ಜಾಸ್ತಿ. ಬ್ಯಾಂಗ್ಳೂರಲ್ಲೇ 36 ಡಿಗ್ರಿ ಇದೆ, ಇನ್ನು ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಮೇಕಪ್ ಎಲ್ಲ ಮಾಡಿಕೊಂಡು ಆಗಲ್ಲ ನನಗೆ. ಅದಕ್ಕೆ ಬರೀ ಸನ್ಸ್ಕ್ರೀನ್ ಹಾಕ್ಕೊಂಡು, ಕಾಜಲ್ ಹಾಕೊಂಡು, ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಸೊ ಯಾ, ಟೈಮು ಆಲ್ಮೋಸ್ಟ್ 6 ಗಂಟೆ ಆಗೋಕ್ಕಾಯ್ತು. 5:15 ಅಂತ ಅಂದರು, 5:35, 5:40 ಆಗಂಗೆ ಆಯಿತು. ಸೊ ಬೇಗ ಬೇಗ ಹೋಗೋಣ ಬನ್ನಿ. ನಿಮ್ಮನ್ನು ನಾನು ನನ್ನ ಜರ್ನಿ, ನನ್ನ ಟ್ರಾವೆಲ್ ಜರ್ನಿಗೆ ಕರ್ಕೊಂಡು ಹೋಗ್ತೀನಿ. ಲೆಟ್ ಅಸ್ ಗೋ. ಆ್ಯಂಡ್ ಗೈಸ್, ನೀವು ನನ್ನ ಬರ್ಡೇ ವ್ಲಾಗಲ್ಲಿ ನೋಡಿರ್ತೀರ ದಟ್ ನಮ್ಮಮ್ಮ ನನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ, ಕಾಟ್ ಸೆಟ್ ಗ್ರೀನ್ ಕಲರ್. ಸೊ ಅನ್ಫಾರ್ಚುನೇಟ್ಲಿ ಏನು ಗೊತ್ತಾ, ಅಲ್ಲಿ ಸ್ವಲ್ಪ ಸೈಜ್ ಇಶ್ಯೂ ಆಗುತ್ತೆ. ಕರೆಕ್ಟಾಗೇ ಇದೆ, ಪರ್ಫೆಕ್ಟಾಗಿದೆ, ಬಟ್ ಐ ವಾಂಟೆಡ್ ಸಮಥಿಂಗ್ ಲೂಸ್ ಆ್ಯಂಡ್ ಕಂಫರ್ಟೇಬಲ್. ಸೊ ಅದಕ್ಕೆ ನಾವು ನೆಕ್ಸ್ಟ್ ಡೇ ಸ್ಟೈಲಿ ನಂಗೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ತೀವಿ. ಎಕ್ಸ್ಚೇಂಜ್ ಮಾಡಿದಾಗ ನನಗೆ ಆ ಕಲರ್ಗಿಂತ ಇದನ್ನು ತಗೊಂಡೆ. ಅಗೇನ್ ಬ್ರೌನ್, ಯಾಕೋ ಐ ಥಿಂಕ್ ಐ ಮೀನ್ ಮೈ ಬ್ರೌನ್ ಗರ್ಲ್ ಆ ಥರ ಇದೆ. ಸೊ ಅದಕ್ಕೆ ಇದು ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಅದ್ರ ಬದಲಿಗೆ ಇದನ್ನು ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ನಾನು ಆ್ಯಕ್ಚುಲಿ ಬೇರೆ ಔಟ್ಫಿಟ್ ಪ್ಲ್ಯಾನ್ ಮಾಡಿದ್ದೆ, ಹೋಗ್ಬೇಕಾದ್ರೆ ಸ್ವಲ್ಪ ಕಂಫರ್ಟ್ ಆಗಿರಲಿ ಇನ್ನೊಂದು ಹಾಕೋಣ ಅಂತ. ಬಟ್ ಐ ಥಾಟ್ ಇದೇ ಕಂಫರ್ಟೇಬಲ್ ಆಗಿದೆ, ಸೊ ಇದನ್ನೇ ಹಾಕೊಂಡು ಹೋಗೋಣ ಅಂತ ಇದನ್ನು ಹಾಕ್ತಾಯಿದ್ದೀನಿ. ಫುಲ್ ಔಟ್ಫಿಟ್ಟು ಹೇಗೆ ತೋರಿಸ್ಲಿ ನಾನು? ಸೊ ದಿಸ್ ಇಸ್ ಮೈ ಫುಲ್ ಔಟ್ಫಿಟ್ ಗೈಸ್, ಕಾಣಿಸ್ತಿರ್ಬೋದು. ಸೊ ಯಾ, ಬನ್ನಿ ಹೋಗೋಣ. ಇನ್ನೂ ಇಲ್ಲೇ ಇದ್ದೀವಿ, ಇನ್ನೂ ಹೊರಟೇ ಇಲ್ಲ ನೋಡಿ. ಸುಮ್ಮನೆ ನನ್ನ ಬೇಗ ಎಬ್ಸ್ಬಿಟ್ರಿ ಅವರೆಲ್ಲ. ಹಲೋ ಎವ್ರಿವನ್. ಸೊ ನಾವು ಇನ್ನೇನು ಆನ್ ದ ವೇ ಹೋಗ್ತಾ ಇದ್ವಿ. ನಾವು ಹೋಗ್ತಾ ಇರೋ ರೂಟ್ ಇಸ್ ಟುವರ್ಡ್ಸ್ ಚಿತ್ರದುರ್ಗ, ಶಿವಮೊಗ್ಗ ಸೈಡ್. ಸೊ ಆನ್ ದ ವೇ ನಾವು ಸ್ಟಾಪ್ ಮಾಡಿದ್ದೀವಿ ಟು ಹ್ಯಾವ್ ಬ್ರೇಕ್ಫಾಸ್ಟ್. ತಿನ್ಬೇಕಲ್ವಾ. ಸೊ ನಾವು ಬಂದಿರೋದು ಲೈಕ್ ಯು ಹ್ಯಾವ್ ಸೀನ್ ಶ್ರೀ ರತ್ನಮ್ಮ ರೆಸ್ಟೋರೆಂಟ್ಗೆ. ಸೊ ಬನ್ನಿ ತಿನ್ನುವ. ಆ್ಯಂಡ್ ತಲೆನೋ ಇದೆ ಗೈಸ್ ತುಂಬ ನನಗೆ. ಸೊ ತಿನ್ಬಿಡ್ತೀನಿ ಸ್ವಲ್ಪ. ನಾನು ಲೈಟಾಗಿ ಇಡ್ಲಿ ತಿನ್ನೋಣ ಅಂತ ಇಡ್ಲಿ ತರ್ಸಿದ್ದೀನಿ. ಅಮ್ಮನು ಇಡ್ಲಿ ಜೊತೆ ವಡೆ ತಿಂತಾ ಇದ್ದಾರೆ. ನಂಗೆ ವಡೆ ಬೇಡ, ಇದರಿಂದ ತರಿಸ್ಲಿಲ್ಲ. ಇದನ್ನ ಇಲ್ಲಿ ರೈಸ್ ಬಾತ್ ತರಿಸಿದ್ದೀವಿ. ಸೊ ಅವರು ತಿನ್ಬೇಕು, ಪಂಡಿತ್ಜಿ ಅವರು. ಸೊ ಪಂಡಿತ್ಜಿ ಇನ್ನ ಫೋನಲ್ಲಿ ಬಿಸಿ ಇದ್ದಾರೆ ಗೈಸ್. ಸೊ ನಾವು ತಿನ್ನೋಣ. ಇವಾಗ ಟೀ ಎಲ್ಲ ಕುಡ್ಕೊಂಡು, ತಿಂಡಿ ತಿನ್ಕೊಂಡು, ಸ್ವಲ್ಪ ಎನರ್ಜಿ ಚಾರ್ಜ್ ಮಾಡಿಕೊಂಡು. ನಮ್ಮಮ್ಮ ನನಗೆ ವ್ಲಾಗಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರೆ. ವ್ಲಾಗ್ ಎಲ್ಲ ರೆಡಿ, ಸೊ ಎಲ್ಲ ರೀಚಾರ್ಜ್ ಮಾಡಿಸ್ಕೊಂಡು ಇವಾಗ ಹೊಟ್ವಿ ತಿರ್ಗಾ ಹೋಗುವ. ಆಲ್ರೆಡಿ ಅವಾಗಲೇ ಲೋ ಎನರ್ಜಿಯಲ್ಲಿ ಮಾತಾಡಿದೆ. ಸೊ ಸ್ವಲ್ಪ ಬೇರ್ ಮಾಡಿ, ನಿದ್ದೆ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಲೋ ಎನರ್ಜಿ. ಬಟ್ ಇವಾಗ ಸ್ವಲ್ಪ ಮೇಲ್ ಬರ್ತಾ ಇದ್ದೀನಿ, ರೀಚಾರ್ಜ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ಹೋಗುವ. ವಿಂಡ್ಮಿಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಚಿತ್ರದುರ್ಗಗೆ ರೀಚ್ ಆಗ್ತೀವಿ. ಆ್ಯಂಡ್ ಒನ್ ಥಿಂಗ್ ಐ ಲರ್ನ್ಡ್, ಆ ಒಂದು ವೀಲ್ ಟರ್ನ್ ಆಗೋದ್ರಲ್ಲೇ ಎಷ್ಟೋ 1000 ವಾಟ್ಸ್ ಜನ್ರೇಟ್ ಆಗುತ್ತೆ ಅಂತ. ಎಷ್ಟು ಗ್ರೇಟ್ ಅಲ್ವಾ? ಹಲೋ ಎವ್ರಿವನ್. ಸೊ ಇವಾಗ ನಾವು ಚಿತ್ರದುರ್ಗ ದಾಟಾಯಿತು. ಇನ್ನು ರೂಟ್ ಪ್ರಕಾರ ಯಾವ ಲೊಕೇಶನ್ ನಾವು ಹೋಗ್ತಾ ಇದ್ದೀವಿ, ಶಿವಮೊಗ್ಗದಲ್ಲಿ. ಸೊ ಅಲ್ಲಿಗೆ ಆಲ್ಮೋಸ್ಟ್ 2.5 hours ತೋರಿಸ್ತಿದೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ಳೋಣ ಅಂತ ಜ್ಯೂಸ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ತುಂಬ ಬಿಸಿಲು ಗೈಸ್ ಇಲ್ಲಿ. ನಾನು ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮ ಗಿಫ್ಟ್ ಕೊಟ್ಟಿದ್ರಲ್ಲ ಅದ್ರದ್ದು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಂಡಿರೋದು. ಆದರೂ ತುಂಬ ಸೆಕೆ ಇದೆ. ಮೈ ಗಾಡ್, ಇದು ಅಲ್ಲೋದ್ಮೇಲೆ ಎಷ್ಟಿರುತ್ತೋ. ಆಲ್ ದ ಬೆಸ್ಟ್. ಫಿಕ್ಸ್ ಟ್ಯಾನ್ ಆಗೋದಂತೂ ಫುಲ್ಲಿ ಫಿಕ್ಸ್ಡಾಗಿ ಹೋಗ್ತಾ ಇದ್ದೀನಿ. ಸನ್ಸ್ಕ್ರೀನ್ ಹಾಕ್ಕೊಂಡ್ರು ಇನ್ನೂ ನಾನು ಟ್ಯಾನ್ ಆಗೋದು ಹಾಗೆ ಆಗ್ತೀನಿ ಅಂತ, ಬಿಕಾಸ್ ನಾನು ಬೇಗ ಟ್ಯಾನ್ ಆಗ್ತೀನಿ ನನ್ನ ಸ್ಕಿನ್ ಎಲ್ಲ.
ಸೊ ಹೋಗೋಣ. ನಾನು ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಯಾವ ಜಾಗಕ್ಕೆ ಬಂದಿದ್ದೀವಿ ಏನು ಅಂತ. ಟಿಲ್ ದೆನ್ ವೇಟ್ ಆ್ಯಂಡ್ ವಾಚ್. ಗೈಸ್, I don't know, I am obsessed with my haircut, to be honest. I thought ನನಗೆ ಶಾರ್ಟ್ ಹೇರ್ ಸೂಟ್ ಆಗಲ್ಲ ಬಿಕಾಸ್ ನನ್ನ ಸ್ವಲ್ಪ ಮುಖ ರೌಂಡ್ ಇರೋದ್ರಿಂದ, ರೌಂಡ್ ಓವಲಿಶ್ ಇರೋದ್ರಿಂದ ಸೂಟ್ ಆಗಲ್ಲ ಅಂದ್ಕೊಂಡಿದ್ದೆ, ಒಂಥರ ದಪ್ಪ ದಪ್ಪ ಕಾಣಿಸ್ಬೋದು ಅಂತ. ಬಟ್ ಇವಾಗ ನಾವು ಶಿವಮೊಗ್ಗ ರೀಚ್ ಆದ್ವಿ. ಸೊ ಇವಾಗ ಊಟಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ, ದೇವಸ್ಥಾನ ಅಂತ ಅಂದ್ಬಿಟ್ಟೆ ಬಟ್ ಎಲ್ಲಿ ಏನು ಅಂತ ಹೇಳಿಲ್ಲ. ಸೊ ಅದು ಇನ್ನ ಮುಂದಕ್ಕೆ ತಿಳ್ಕೊಳ್ಳಿ, ಓಕೆನಾ? ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವ್ದಾದ್ರೂ ಒಂದು ಬಿಸಿಲಿದೆ ಗೈಸ್ ತುಂಬಾ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ. 12 ಗಂಟೆ ಆಯ್ತು. ಸೊ ನಾವು ಹೇಳ್ತೀನಿ ಎಲ್ಲಿ ಅಂತ. ವಾಟ್ ವಾಸ್ ಐ ಟೆಲ್ಲಿಂಗ್? ಅಲ್ಲಿ ರೋಡ್ ಕ್ರಾಸ್ ಮಾಡ್ತಿದ್ದೆ, ಸೊ ಹೇಳಕ್ಕಾಗಿಲ್ಲ. ಸೊ ನಮ್ಮಮ್ಮ ಮಧ್ಯೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಗೈಸ್. ಸೊ ವಾಟ್ ವಾಸ್ ಐ ಟೆಲ್ಲಿಂಗ್? ಅದೇ ನಾವು ಇವಾಗ ಹೋಟೆಲ್ ಶುಭಮ್ಗೆ ಬಂದಿದ್ವಿ. ಸಾರಿ. ಸೊ ಇದಿರೋದು ಶಿವಮೊಗ್ಗದಲ್ಲಿ LLR ರೋಡಲ್ಲಿ ಇರೋದು. ಇದು ಗೂಗಲಲ್ಲಿ ಚೆಕ್ ಮಾಡಿದೆ, 4.6 ರೇಟಿಂಗ್ ಕೊಟ್ಟೆ. ಸೊ ಅದಕ್ಕೆ ಬರೋಣ ಅಂತ ಬಂದೆ. ಇನ್ನು ಅವಾಗಲೇ ಮಧ್ಯದಲ್ಲಿ ಹೇಳ್ಬೇಕು ಅಂತ ಇದ್ದೆ, ಮರ್ತೋಯ್ತು. ಹೇಳಿದ್ದೀನಿ ಬಟ್ ಅರ್ಧಂಬರ್ಧ ಡಿಸ್ಟರ್ಬೆನ್ಸ್ ಇತ್ತು ಅಂತ. ಐ ಆಮ್ ಒಬ್ಸೆಸ್ ವಿತ್ ಮೈ ಹೇರ್ ಗೈಸ್. ಫಸ್ಟ್ ಟೈಮ್ ಲೈಫಲ್ಲಿ ಶಾರ್ಟ್ ಕಟ್ ರಿಗ್ರೆಟ್ ಮಾಡ್ತಿಲ್ಲ. ನಾನು ಶಾರ್ಟ್ ಕಟ್ ಹೇರ್ ನನಗೆ ಸೂಟ್ ಆಗಲ್ಲ ಅಂದ್ಕೊಂಡಿದ್ದೆ ಬಿಕಾಸ್ ಐ ಹ್ಯಾವ್ ರೌಂಡ್ ಓವಲಿಶ್ ಫೇಸ್ ಥರ, ಸ್ವಲ್ಪ ದಪ್ಪ ಕಾಣಿಸ್ಬೋದು ಮುಖ ಅಂತ. ಬಟ್ ಇಟ್ ಈಸ್ ಸೂಟಿಂಗ್, ಇಟ್ ಈಸ್ ನೈಸ್. ನಮ್ಮ ಜೊತೆ ದ ಫೇಮಸ್ ಗಿರಿಯವ್ರು ಇದ್ದಾರೆ. ನೀವು ಇವ್ರನ್ನ ನೋಡಿರ್ತೀರ, ತುಂಬಾ ವೈರಲ್ ಆಗಿದ್ದಾರೆ ಇವರು. ಗಿರಿಯವರು ಏನಾದ್ರು ಹೇಳ್ಬೇಕು ಅಂತ ಇದೆಯಾ? ಇವಾಗ ನಾವು ಅವ್ರಿಗೆ ಶಾಕ್ ಆಯ್ತಾಳೆ ಏನು ಅಂತ. ಅದಕ್ಕೆ ನಾವಿವಾಗ ಟೊಮ್ಯಾಟೊ ಸೂಪ್ ತಗೊಂಡಿದ್ದೀವಿ. ನೋಡ್ತೀನಿ ಹೆಂಗಿದೆ ಏನೋ ಎಂತ ಅಂತ. ಚೆನ್ನಾಗಿದೆ. ಮಸಾಲಾ ಪಾಪಡ್ ಯುನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಈ ತರ ಪ್ರೆಸೆಂಟೇಶನ್ ನಾನು ನೋಡಿಲ್ಲ. ಮಸಾಲಾ ಪಾಪಡ್, ಲೆಮನ್ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ. ಸೊ ಟ್ರೈ ಮಾಡೋಣ. ಬಿಸಿ ಇದೆ. ಫಸ್ಟ್ ಟೈಮ್ ನಾನು ಪನ್ನೀರ್ ಬಿಟ್ಟು ಬೇರೆ ಕೈ ತಗೊಂಡಿದ್ದೀನಿ, ಬೇಬಿ ಕಾರ್ನ್. ಎಲ್ಲ ಪನ್ನೀರ್ ಆಗೋಗುತ್ತೆ. ಸೊ ಫಾರ್ ಅ ಚೇಂಜ್ ಬೇಬಿ ಕಾರ್ನ್ ತಗೊಂಡಿದ್ದೆ. ಬಿಸಿ, ತುಂಬ ಬಿಸಿ ಇದೆ ಗೈಸ್. ಬಿಸಿ. Cheers. ಚೆನ್ನಾಗಿದೆ. ಬೇಬಿ ಕಾರ್ನ್ ಅವಾಗಲೇ ಪೀಸ್ ಬರಲಿಲ್ಲ, ಈಗ ಬೇಬಿ ಕಾರ್ನ್ ತಿಂದೆ. ಸ್ವಲ್ಪ ನನಗೆ ಕಮ್ಮಿ ಅನಿಸ್ತು, ಬಟ್ ನಾನು ಜಾಸ್ತಿ ತಿಂತೀನಿ. ಸೊ ಪರವಾಗಿಲ್ಲ. Cheers. ಮಜ್ಜಿಗೆ. ಹಾಯ್ ಗಾಯ್ಸ್. ಸೊ ಹೊಟ್ಟೆ ತುಂಬ ಫುಲ್ ಊಟ ತಿನ್ಕೊಂಡು ಇವಾಗ ನಾವು ದೇವಸ್ಥಾನ ಕಡೆ ಹೋಗ್ತಿದ್ದೀವಿ. ಎಲ್ಲಿ ಅಂತ ನೋಡಿ ಆಯ್ತಾ? ನೋಡೋದನ್ನ ಮರಿಬೇಡಿ, ಓಕೆ? ಸರಿ ಸರ್, ಆಯ್ತು ಸರ್, ಓಕೆ ಸರ್. A few moments later. ಹಲೋ ಎವ್ರಿವನ್. ಸೊ ನಾವು ರೀಚ್ ಆದ್ವಿ.
ಸೊ ನಾವು ಬಂದಿರೋದು ಶಿವಮೊಗ್ಗದಲ್ಲಿರೋದು ಹುಂಚಾಗಿ ಬಂದಿದ್ದೀವಿ. ಹುಂಚಾದಲ್ಲಿ ನಮ್ಮ ಜೈನ ಬಸದಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ದೇವರು ದಟ್ ಇಸ್ ಪದ್ಮಾವತಿ ಅಮ್ಮದು ಟೆಂಪಲ್ ಇರೋದಿಲ್ಲಿ. ಸೊ ನಾವು ಇಲ್ಲಿ ಬಂದಿದ್ದೀವಿ. ಸ್ಪೆಲ್ಲಿಂಗ್ ವೈಸ್ ನೋಡ್ಬೇಕಂದ್ರೆ ಇಟ್ ಇಸ್ HUMCHA, ಬಟ್ ಕರೆಯೋದು ಹುಂಚ ಅಂತ. ಸೊ ಇವಾಗ ಸದ್ಯಕ್ಕೆ ದೇವಸ್ಥಾನ ಕ್ಲೋಸ್ ಆಗಿದೆ, ಬಟ್ ಯು ಕ್ಯಾನ್ ಹ್ಯಾವ್ ಅ ಲುಕ್ ಹೆಂಗಿದೆ ಅಂತ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಬೆಟ್ಟ ಕೈಂಡ್ ಆಫ್ ಟೈಪ್ ಇದೆ. ಸೊ ಅಲ್ಲಿ ಪಾರ್ಶ್ವನಾಥ ಸ್ವಾಮಿದು ಮೂರ್ತಿ ಇದೆ. ಸೊ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನಿಮಗೆ. ಸದ್ಯಕ್ಕೆ ಇವಾಗ ರೂಮ್ಸ್ ಏನೋ ಬುಕ್ ಮಾಡಬೇಕು. ಇಲ್ಲ, ರೂಮ್ಸಿಗೆ ಹೋಗಬೇಕು. ಬುಕ್ ಆಗಿದೆ, ಎಲ್ಲ ಆಗಿದೆ. ಸೊ ರೂಮ್ಸಿಗೆ ಹೋಗಬೇಕು. ರೂಮ್ಸಿಗೆ ಹೋಗ್ಬೇಕು, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನಾಳೆ ಬೆಳಗ್ಗೆ ತಿರ್ಗಾ ಒಂದು ಪೂಜೆ ಇದೆ. ಅದಾದಮೇಲೆ ನಾವು ಇನ್ನೊಂದು ಲೊಕೇಶನ್ ಹೋಗ್ತೀವಿ. ಅದು ಎಲ್ಲಿ ತಿಳ್ಕೊಬೇಕಂದ್ರೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ.